In this video, let's discuss about the joints in cement concrete roads or rigid pavements. So, why joints are important or why joints are provided in concrete pavement? Because to allow the expansion, contraction, and wrapping of the slabs due to temperature changes, and to allow the breakdown in construction at the end of the day's work. So this is the main reason. What are all the purpose of providing joints ಅಂದರೆ ಕಾಂಕ್ರೀಟ್ ರೋಡಲ್ಲಿ ನಾವು ಜಾಯಿಂಟ್ಸ್ಗಳನ್ನ ಪ್ರೊವೈಡ್ ಮಾಡೋ ಪರ್ಪಸ್ಗಳು ಏನು ಅಂದರೆ ಫಸ್ಟ್ ಥಿಂಗ್ ಈಸ್ ಟು ಬೇರ್ ದಿ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕಾಂಟ್ರಾಕ್ಷನ್ ಆಫ್ ಕಾಂಕ್ರೀಟ್ ಸ್ಲ್ಯಾಬ್ ಡ್ಯೂ ಟು ವೇರಿಯೇಷನ್ ಇನ್ ಟೆಂಪರೇಚರ್ಸ್. ಆ್ಯಂಡ್ ಒನ್ ಮೋರ್ ರೀಸನ್ ಆರ್ ಒನ್ ಮೋರ್ ಪರ್ಪಸ್ ಈಸ್ ದಟ್ ನಿಮಗೆ ಏನಾಗುತ್ತೆ ಅಂತಂದರೆ ಸ್ಲ್ಯಾಬ್ ಬೆಳಗ್ಗೆ ಹೊತ್ತು ಏನು ಟಾಪ್ ಲೇಯರು ಏನು ಟೆಂಪ್ರೇಚರ್ ಜಾಸ್ತಿ ಆಗಿರುತ್ತೆ, ಹಂಗೇ ವೆನ್ ಕಂಪೇರ್ ಟು ದಿ ಟಾಪ್ ಲೇಯರ್ ಆಫ್ ದ ಸ್ಲ್ಯಾಬ್ ಬಾಟಮ್ ಲೇಯರ್ ಯಾವುದು ಸಬ್ಗ್ರೇಡ್ ಜೊತೆ ನಿಮ್ಮ ಕಾಂಟ್ಯಾಕ್ಟ್ ಇರುತ್ತೆ ಅದ್ರ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಸೊ ಇದೇನಾಗುತ್ತೆ ಅಂದರೆ ವಾರ್ಪಿಂಗ್ ಅಂದರೆ ಗೋಯಿಂಗ್ ಔಟ್ ಆಫ್ ಶೇಪ್ ಆರ್ ಟ್ವಿಸ್ಟಿಂಗ್ ಅಂತ. ಸೊ ವಾರ್ಪಿಂಗ್ ಆಗೋ ಚಾನ್ಸಸ್ ಇರುತ್ತೆ ಸ್ಲ್ಯಾಬು. ಸೊ ಅನ್ನೆಸೆಸರಿ ವಾರ್ಪಿಂಗ್ನ ಅವಾಯ್ಡ್ ಮಾಡೋದಕ್ಕೆ ಬೈ ರಿಲೀಸಿಂಗ್ ದ ಸ್ಟ್ರೆಸಸ್ ನಾವು ಜಾಯಿಂಟ್ಸ್ಗಳನ್ನ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಇನ್ನೊಂದು ಏನಾಗುತ್ತೆ ಅಂದರೆ ನಿಮಗೆ ಈಗ ಒಂದು 10 ಕಿಲೋಮೀಟರ್ ನಾವು ಕಂಪ್ಲೀಟ್ ರೋಡ್ ಆಗ್ತಾ ಇದ್ದೀವಿ ಅಂದರೆ ಒಂದೇ ದಿನ ಹಾಕೋಕ್ಕಾಗಲ್ಲ ನಿಮಗೆ ರೋಡು. ನಿಮ್ಗೆಲ್ಲರಿಗೂ ಗೊತ್ತು ಲೇಬರ್ ಫೋರ್ಸೇ ನಿಮ್ಗೆ ಯಾರಿಗೂ 24/7 ದುಡಿಯೋಕ್ಕೆ ರೆಡಿ ಇರೋಲ್ಲ. ಸೊ ಸ್ಟ್ಯಾಂಡರ್ಡ್ ಏನಿರುತ್ತೆ ಅಂದರೆ 8 hours ಅವ್ರು ಅಷ್ಟೇ ನಾವು ಅವ್ರ ಹತ್ರ ಕೆಲಸ ತೊಗೊಳಕ್ಕಾಗೋದು ಆ್ಯಸ್ ಪರ್ ಕೋಡ್ಸ್. ಸೊ ನಾವೇನು ಮಾಡ್ತೀವಿ ಅಂತಂದರೆ ಅಟ್ ದ ಎಂಡ್ ಆಫ್ ದ ಡೇ ನೀವು ವರ್ಕ್ ನಿಲ್ಲಿಸಬೇಕು ಅಂದಾಗ ನೀವು ಯಾವುದೋ ಒಂದು ಜಾಗದಲ್ಲಿ ಅಥವಾ ಇರ್ರೆಗ್ಯುಲರ್ ಆಗಿ ನಿಲ್ಸೋಕ್ಕಾಗಲ್ಲ. ಸೊ ಟು ಸ್ಟಾಪ್ ದ ಡೇಸ್ ವರ್ಕ್ ಇನ್ ಎ ಪ್ರಾಪರ್ ವೇ ನಾವು ಕಂಟ್ರಾಕ್ಷನ್ ಜಾಯಿಂಟ್ಸ್ಗಳನ್ನ ಕೊಡ್ತಾ ಹೋಗ್ತೀವಿ. ಆ್ಯಂಡ್ ಇನ್ನೊಂದು ಏನಾಗುತ್ತೆ ಅಂತಂದರೆ ನಿಮಗೆ ಡಿಫ್ರೆನ್ಷಿಯಲ್ ಸೆಟ್ಲ್ಮೆಂಟ್ ಮತ್ತು ಸ್ವೆಲ್ಲಿಂಗ್ ಆದಾಗ ಏನಾಗುತ್ತೆ ಅಂದರೆ ನಿಮಗೆ ಎಂಟೈರ್ ರೋಡ್ನ ನಾವು ಒಂದೇ ಇದು ಅಂತ ಕ್ಯಾಸ್ಟ್ ಮಾಡಿದ್ರೆ ಮೊನೋಲಿಥಿಕ್ ಆಗಿ, ಅವಾಗ ನಿಮಗೆ ಯಾವುದೋ ಒಂದು ಕಡೆ ಎರರ್ ಬಂದರೆ ಎಂಟೈರ್ ಪೇಮೆಂಟೇ ನಿಮಗೆ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ. ಸೊ ಅದು ದೀಸ್ ಆರ್ ದಿ ಪರ್ಪಸ್ ಫಾರ್ ಪ್ರೊವೈಡಿಂಗ್ ಜಾಯಿಂಟ್ಸ್. ಸೊ ನಿಮಗೆ ಇನ್ನೊಂದು ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ ಎಕ್ಸಾಮಲ್ಲಿ ಏನಂದರೆ ವಾಟ್ ಆರ್ ಆಲ್ ದಿ ರಿಕ್ವೈರ್ಮೆಂಟ್ಸ್ ಆಫ್ ಜಾಯಿಂಟ್ಸ್ ಅಂತ ಕೇಳ್ಬಾರ್ದು. ಆರ್ ವಾಟ್ ಆರ್ ಒಂದು ಒಳ್ಳೆ ಜಾಯಿಂಟ್ ಅಂತ ಕರಿಬೇಕು ಅಂತಂದರೆ ಇನ್ ಕಾಂಕ್ರೀಟ್ ಸ್ಲ್ಯಾಬ್ ಅದ್ರದ್ದು ಏನೇನೋ ಸ್ಪೆಸಿಫಿಕೇಷನ್ ಅಥವಾ ಏನೇನು ಡಿಮ್ಯಾಂಡ್ ಅಂತ ಕೇಳ್ತಾರೆ, ವಾಟ್ ಆರ್ ಆಲ್ ದ ರಿಕ್ವೈರ್ಮೆಂಟ್ಸ್ ಅಂತ. ಸೊ ದ ಫಸ್ಟ್ ಥಿಂಗ್ ಏನು ಅಂತಂದರೆ ಒಂದು ಕಾಂಕ್ರೀಟ್ ಸ್ಲ್ಯಾಬಲ್ಲಿ ಜಾಯಿಂಟ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತಂದರೆ ಅಂದರೆ ಪೇಮೆಂಟಲ್ಲಿ ಅದು ಏನಕ್ಕೆ ಪ್ರೊವೈಡ್ ಮಾಡ್ತೀವಿ ಅಂದರೆ ಸ್ಲ್ಯಾಬ್ ಮೂಮೆಂಟ್ನ ಅದು ಏಬಲ್ ಮಾಡಲಿ ಅಥವಾ ಎನೇಬಲ್ ಮಾಡಲಿ ಅನ್ನೋ ಕಾರಣಕ್ಕೆ ಮಾಡ್ತೀವಿ. ಸ್ಲ್ಯಾಬ್ ಏನಾದರೂ ಮೂಮೆಂಟ್ಗೆ ನಾವು ಅವಕಾಶ ಕೊಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮಗೆ ಅದು ಸ್ಟ್ರೆಸಸ್ಗಳನ್ನ ಡೆವಲಪ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ದ ಸೆಕೆಂಡ್ ರಿಕ್ವೈರ್ಮೆಂಟ್ ಈಸ್ ಏನಾಗುತ್ತೆ ಅಂದರೆ ನಿಮಗೆ ಈ ರೋಡು ಒಂದೇ ಸತಿ ಕ್ಯಾಶ್ ಮಾಡಿಬಿಟ್ಟಾಗ ಈ ಸ್ಟ್ರೆಸಸ್ಗಳಿಂದಾಗಿ ಮತ್ತು ಇನ್ನು ಬೇರೆ ಬೇರೆ ಕ್ರ್ಯಾಕ್ ನೀವು ಏನಾದರೂ ಅದಕ್ಕೆ ಅಲೌ ಮಾಡಲಿಲ್ಲ ಅಂದರೆ ಒಂದು ವೀಕರ್ ಸೆಕ್ಷನ್ನ ಪ್ರೊವೈಡ್ ಮಾಡಲಿಲ್ಲ ಅಂದರೆ ಅದೇ ಇರ್ರೆಗ್ಯುಲರ್ ಆಗಿ ಕ್ರ್ಯಾಕ್ಸ್ಗಳು ಹೊಡಿತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ ಸ್ಟ್ರಕ್ಚರಲ್ಲಿ ವೀಕ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಅಥವಾ ಒಂದು ಒಳ್ಳೆ ಜಾಯಿಂಟ್ ಅಂದರೆ ಏನು ಮಾಡುತ್ತೆ ಅಂದರೆ ಅದು ರೋಡ್ನ ಸ್ಟ್ರಕ್ಚರಲ್ಲಿ ವೀಕನ್ ಮಾಡೋಕ್ಕೆ ಬಿಟ್ಕೊಡೋದಿಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಜಾಯಿಂಟ್ಸ್ ಒಂದು ಒಳ್ಳೆ ಜಾಯಿಂಟ್ ಅಂತ ಕರಿಬೇಕು ಅಂದರೆ ಸೊ ಇಟ್ ಶುಡ್ ನಾಟ್ ಅಲೋ ಎನಿ ಕೈಂಡ್ ಆಫ್ ವಾಟರ್, ಗ್ರಿಟ್ ಅಥವಾ ಸ್ಟೋನ್ ಏನೇ ಆಗಿರ್ಬೋದು ಇವುಗಳನ್ನ ಪೇಮೆಂಟ್ ಒಳಗಡೆ ಹೋಗೋಕ್ಕೆ ಎಂಟ್ರಿ ಆಗೋಕ್ಕೆ ಬಿಡೋದಿಲ್ಲ. ಸೊ ಇಟ್ ಎಫೆಕ್ಟಿವ್ಲಿ ಸೀಲ್ಸ್ ದಿ ಎಕ್ಸ್ಟೀರಿಯರ್ ಏಜೆನ್ಸೀಸ್ ಆರ್ ಫಾರಿನ್ ಬಾಡೀಸ್ ಎಂಟ್ರಿಂಗ್ ಇನ್ ಟು ದಿ ಸ್ಲ್ಯಾಬ್. ಆ್ಯಂಡ್ ಇನ್ನೊಂದೇನು ಅಂದರೆ ರೈಡಿಂಗ್ ಕ್ವಾಲಿಟಿನ ಅದು ನಿಮಗೆ ಹಾಳು ಮಾಡಬಾರ್ದು. ಈ ಸ್ಪ್ಯಾಲಿಂಗ್ ಆಫ್ ಜಾಯಿಂಟ್ ವಿಡಿಯೋದಲ್ಲಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ. ಸಬ್ಗ್ರೇಡ್ ಅವುಗಳನ್ನೆಲ್ಲ ಟಿಲ್ಟ್ ಆಗಿ ಅಥವಾ ಅಲೈನ್ಮೆಂಟ್ ಸರಿ ಇಲ್ಲದೆ ಅದ್ರ ಮೇಲೆ ನೀವು ಸ್ಲ್ಯಾಬ್ ಹಾಕಿದಾಗ ಎಡ್ಜಸ್ಗಳು ಒಂದು ಸ್ವಲ್ಪ ರೈಸ್ ಆಗಿರುತ್ತೆ. ಸೊ ಅದ್ರ ಮೇಲೆ ನಿಮಗೆ ವೀಲ್ಗಳು ಮೂವ್ ಆದಾಗ ಜಂಪ್ ಆಗೋಕ್ಕೆ ಶುರು ಆಗ್ತವೆ. ಸೊ ನಿಮಗೆ ಜಾಯಿಂಟ್ ಪ್ರೊವೈಡ್ ಮಾಡಿದಾಗ ಕೂಡ ನಾವು ಕರೆಕ್ಟಾಗಿ ಪ್ರೊವೈಡ್ ಮಾಡಲಿಲ್ಲ ಅಂದರೆ ಅದೇ ಲೆವೆಲ್ಗೆ ನಿಮ್ಮ ರೋಡ್ ಲೆವೆಲ್ ಏನಿದೆ ಆವಾಗ ಕೂಡ ನಿಮಗೆ ಅಲ್ಲಿ ರೈಡಿಂಗ್ ಕ್ವಾಲಿಟಿ ನಿಮಗೆ ಜಂಪ್ ಆಗಿದೆ. ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದರೆ ನೀವು ಈ ಬ್ರಿಡ್ಜಸ್ಗಳಲ್ಲಿ ಶ್ರೀರಂಗಪಟ್ಟಣ ಓಡಾಡಿದ್ರೆ ಗೊತ್ತಾಗುತ್ತೆ. ಸೊ ಅಲ್ಲಿ ಬೇರೆ ಬೇರೆ ಪ್ರೀಕ್ಯಾಸ್ಟ್ ಸೆಗ್ಮೆಂಟ್ನ ಅಲ್ಲಿ ತಂದು ಜೋಡಿಸಿರೋದು ಬ್ರಿಡ್ಜರ್ಸ್ಗೆ. ಸೊ ಒಂದು ಸ್ಲ್ಯಾಬಿಂದ ಇನ್ನೊಂದು ಸ್ಲ್ಯಾಬ್ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಫೀಲ್ ಗೊತ್ತಾಗುತ್ತೆ. ಗ್ಯಾಪ್ ಕಾರ್ ಜಂಪ್ ಆಗೋದಾಗಿರ್ಬೋದು, ಸೌಂಡು, ನಾಯ್ಸ್ ಮತ್ತು ನಿಮ್ಮ ಕಂಫರ್ಟಬಿಲಿಟಿ ಹಾಳಾಗುತ್ತೆ. ರೇರ್ ಸೀಟಲ್ಲಿ ಕೂತಿರೋರು ಕಾರ್ಸ್ಗಳಲ್ಲಾಗಿರ್ಬೋದು, ಬಸ್ಸಸ್ಗಳಲ್ಲಾಗಿರ್ಬೋದು, ದೇ ಕ್ಯಾನ್ ಫೀಲ್ ದಿ ಮೋರ್ ಇಂಪಲ್ಸ್ ಆರ್ ಇಂಪ್ಯಾಕ್ಟ್ ಡ್ಯೂ ಟು ದಿಸ್ ಜಂಪಿಂಗ್ ಓವರ್ ದಿ ಜಾಯಿಂಟ್ಸ್. ಸೊ ಇನ್ನೊಂದೇನು ಅಂತಂದರೆ ಕನ್ಸ್ಟ್ರಕ್ಷನ್ ಜಾಯಿಂಟ್ ಪ್ರೊವೈಡ್ ಮಾಡೋದ್ರಿಂದ ಅದು ಎಲ್ಲೂ ನಿಮಗೆ ಕಾಂಕ್ರೀಟ್ ಲೇ ಮಾಡೋಕ್ಕೆ ನಮಗೆ ಇಂಟ್ರಪ್ಷನ್ ಆಗಬಾರ್ದು.
ಆ ಥರ ಏನೋ ಕನ್ಸ್ಟ್ರಕ್ಷನ್ ಜಾಯಿಂಟ್ಸ್ಗಳು ಪ್ರೊವೈಡ್ ಮಾಡಿರಬೇಕು, ನೀವು ಇರ್ರೆಗ್ಯುಲರ್ ಆಗಿ ಮಾಡೋದಲ್ಲ. ಸೊ ಆ್ಯಂಡ್ ಇದೆಲ್ಲದ್ರ ಜೊತೆಗೇನು ಅಂದರೆ ರೋಡ್ ಲೆವೆಲ್ಗಿಂತ ಮೇಲೆ ಜಾಸ್ತಿ ಪ್ರೊಟ್ರೂಡ್ ಆಗಿರಬಾರ್ದು, ಸೊ ದಟ್ ಇಟ್ ವಿಲ್ ನಾಟ್ ಕಾಸ್ ಎನಿ ಇನ್ಕನ್ವೀನಿಯನ್ಸ್ ಫಾರ್ ದಿ ವೆಹಿಕಲ್ಸ್ ಆ್ಯಂಡ್ ದಿ ರೋಡ್ ಯೂಸರ್ಸ್. ಆ್ಯಂಡ್ ಇದೆಲ್ಲದ್ರ ಜೊತೆಗೆ ಇನ್ನೊಂದು ಬೇಸಿಕ್ ಪ್ರೈಮರಿ ರಿಕ್ವೈರ್ಮೆಂಟ್ ಏನು ಅಂತಂದರೆ, ಒಂದು ಒಳ್ಳೆ ಏನು ಕಾಂಕ್ರೀಟ್ ರೋಡಲ್ಲಿ ಬರೋಂಥ ಜಾಯಿಂಟ್ದು ಮೇಂಟೆನೆನ್ಸ್ ತುಂಬ ಈಸಿ ಇರಬೇಕು. ಇಟ್ ಶುಡ್ ನಾಟ್ ಕಾಸ್ಟ್ ಹೈಯರ್ ಅಮೌಂಟ್ ಆಫ್ ಕ್ಯಾಪಿಟಲ್ ಟು ಮೇಂಟೈನ್ ದಟ್. ಅಂದರೆ ಈಗ ನೀವು ಸೀಲೆಂಟ್ಗಳನ್ನ ಕರೆಕ್ಟಾಗಿ ಯೂಸ್ ಮಾಡಲಿಲ್ಲ ಅಂದಾಗ ಏನಾಗುತ್ತೆ ಅಂದರೆ ನಿಮಗೆ ಇಟ್ ವಿಲ್ ಎಫೆಕ್ಟಿವ್. ಅಂದರೆ ಈಗ ಸೀಲೆಂಟ್ಗಳನ್ನ ರೀಪ್ಲೇಸ್ ಮಾಡಬೇಕಾಗುತ್ತೆ, ಅಥವಾ ಫಿಲ್ಲರ್ ಬೋರ್ಡ್ಗಳನ್ನ ಕರೆಕ್ಟಾಗಿರೋದು ಪ್ರೊವೈಡ್ ಮಾಡಲ್ಲ, ಸೊ ಡಿಟೋರಿಯರೇಟ್ ಆಗುತ್ತೆ. ಸೊ ನೀವು ಜಾಯಿಂಟ್ಸ್ಗಳನ್ನ ಕರೆಕ್ಟಾಗಿ ಕನ್ಸ್ಟ್ರಕ್ಷನ್ ಟೈಮಲ್ಲೇ ಕ್ವಾಲಿಟಿ ಮೇಂಟೈನ್ ಮಾಡಿದರೆ ನಿಮಗೆ ಇಟ್ ವಿಲ್ ಗಿವ್ ಎ ಲಾಂಗರ್ ಲೈಫ್. ಸೊ ಲೆಟ್ಸ್ ಲುಕ್ ಇನ್ ದ ಟಾಪಿಕ್ ಮೋರ್ ಪ್ರಿಸೈಸ್ಲಿ. ಸೊ ಜಾಯಿಂಟ್ಸ್ಗಳನ್ನ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ, ಬೈಫರ್ಗೇಟ್ ಮಾಡ್ತಾ ಹೋಗ್ತೀವಿ. ಎರಡು ಥರ, ಯಾವುದು ಅಂದರೆ ಟ್ರಾನ್ಸ್ಫರ್ ಜಾಯಿಂಟ್ಸ್ ಮತ್ತು ಲಾಂಗಿಟ್ಯೂಡಿನಲ್ ಜಾಯಿಂಟ್ಸ್ ಅಂತ. ಟ್ರಾನ್ಸ್ಫರ್ ಜಾಯಿಂಟ್ಸ್ ಅಂದರೆ ಏನು ಅಂದರೆ, ನಿಮ್ಮ ರೋಡ್ಗೆ ಏನು ಸೆಂಟರ್ ಲೈನ್ ಇರುತ್ತೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನಲ್ಲಿ ಯಾವ್ಯಾವ ಜಾಯಿಂಟ್ಸ್ಗಳನ್ನ ಪ್ರೊವೈಡ್ ಮಾಡಿರ್ತೀವಿ ಅದನ್ನು ನಾವು ಟ್ರಾನ್ಸ್ಫರ್ ಜಾಯಿಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಅದರಲ್ಲಿ ನಿಮಗೆ ಏನೋ ನೋಡ್ಬೋದು, ನೀವು ಅಲ್ಲೇ ಏನೋ ಕಾಂಟ್ರಾಕ್ಷನ್ ಜಾಯಿಂಟ್ ಆಗಿರ್ಬೋದು, ವ್ರ್ಯಾಪಿಂಗ್ ಜಾಯಿಂಟ್ಸ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಜಾಯಿಂಟ್ಸ್, ಎಕ್ಸ್ಪ್ಯಾನ್ಷನ್ ಜಾಯಿಂಟ್ಸ್, ಇವೆಲ್ಲ ನಿಮಗೆ ಏನೋ ಪರ್ಪೆಂಡಿಕ್ಯುಲರ್ ದಿ ಲೆಂತ್ ಆಫ್ ಲೆಂತ್ ಆಫ್ ಪೇಮೆಂಟ್ ಅಂತನೋ ಅಥವಾ ಲಾಂಗಿಟ್ಯೂಡಿನಲ್ ಸೆಕ್ಷನ್ ಆಫ್ ಪೇಮೆಂಟ್ ಅಂತ ಹೇಳ್ಬೋದು. ಇದು ಆ ಡೈರೆಕ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಅದೇ ಲಾಂಗಿಟ್ಯೂಡಿನಲ್ ಜಾಯಿಂಟ್ಸ್ ಅಂತ ಏನು ಮಾಡಿರ್ತೀವಿ ಅಂದರೆ, ನಿಮಗೆ ಥ್ರೂ ದಿ ಸೆಂಟರ್ ಲೈನ್ ಆರ್ ಪ್ಯಾರಲಲ್ ಟು ದಿ ಸೆಂಟರ್ ಲೈನ್ ಪ್ರೊವೈಡ್ ಮಾಡಿರ್ತೀವಿ. ಯೂಶ್ವಲಿ ಲಾಂಗಿಟ್ಯೂಡಿನಲ್ ಜಾಯಿಂಟ್ಸ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂದರೆ ರೋಡ್ ವಿಡ್ತ್ ಬಂದು 4.5 ಮೀಟರ್ ಎಕ್ಸೀಡ್ ಆಗಿರಬೇಕು, ಅವ್ರು 4.5 to 5 ಮೀಟರ್ ಎಕ್ಸೀಡ್ ಆಗಿರಬೇಕು. ಸೊ ಅಂಥ ಟೈಮಲ್ಲಿ ನಾವು ಲಾಂಗಿಟ್ಯೂಡಿನಲ್ ಜಾಯಿಂಟ್ಗಳನ್ನ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ ಇದರಲ್ಲಿ ಏನೇನು ಕಾಣಿಸ್ತಾ ಇದೆ ಇಮೇಜಲ್ಲಿ, ನಿಮಗೆ ಕ್ರಾಸ್ ಸೆಕ್ಷನ್ ಮತ್ತು ಲಾಂಗಿಟ್ಯೂಡಿನಲ್ ಸೆಕ್ಷನ್ಗಳನ್ನ ತೋರಿಸಿದ್ದಾನೆ. ಸೊ ಎಲ್ಲ ಇದ್ರ ಬಗ್ಗೆ ಏನೋ ಎಲ್ಲ ಜಾಯಿಂಟ್ಸ್ಗಳ ಬಗ್ಗೆನೂ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿ ಪುನಃ ಈ ಡಯಾಗ್ರಾಮ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ದ ಫಸ್ಟ್ ಥಿಂಗ್ ಈಸ್ ಎಕ್ಸ್ಪ್ಯಾನ್ಷನ್ ಜಾಯಿಂಟ್ಸ್. ಎಕ್ಸ್ಪ್ಯಾನ್ಷನ್ ಜಾಯಿಂಟ್ಸ್ನ ಏನಕ್ಕೆ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ ಅಂತಂದರೆ, ನಮಗೆಲ್ಲರಿಗೂ ಗೊತ್ತಿರುತ್ತೆ ಕಾಂಕ್ರೀಟ್ ಏನಾಗುತ್ತೆ ಏನೋ ಡ್ಯೂ ಟು ಟೆಂಪ್ರೇಚರ್ ವೇರಿಯೇಷನ್ಸ್ ಮತ್ತು ಸೀಸನಲ್ ವೇರಿಯೇಷನ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಅದರ ಅಕ್ಕಪಕ್ಕ ಯಾವ ಬೇರೆ ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಟೈಮಲ್ಲೂ ನಾವು ಕರೆಕ್ಟಾಗಿ ಏನೋ ಕ್ಯಾಸ್ಟ್ ಮಾಡಿರಲ್ಲ, ಅಂದರೆ ಪ್ರಾಪರಾಗಿ ಲೈಕ್ ನಿಮಗೆ ಕಾಂಕ್ರೀಟ್ನ ಬ್ಯಾಚ್ ಬೈ ಬ್ಯಾಚ್ ಏನೋ ಬರೋದು ನಿಮಗೆ ಸೈಟಲ್ಲಿ ಆಗಿರ್ಬೋದು, ಅಥವಾ ನೀವು ಮಿಕ್ಸ್ ಮಾಡೋದ್ರಾಗಿರ್ಬೋದು. ಸೊ ಎರಡು ಡಿಫ್ರೆನ್ಸ್ ಇರೋ ಕಡೆ ಒಂದು ವೀಕ್ ಪಾಯಿಂಟಲ್ಲಿ ಎಲ್ಲಾದರೂ ಕ್ರ್ಯಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ ಡ್ಯೂ ಟು ಎಕ್ಸ್ಪ್ಯಾನ್ಷನ್. ಸೊ ನಾವೇನು ಮಾಡ್ತೀವಿ ಅಂದರೆ, ನಾವೇ ಅದನ್ನು ಅಲೌ ಮಾಡ್ತೀವಿ, ಒಂದು ವೀಕರ್ ಸೆಕ್ಷನ್ ಅಥವಾ ಒಂದು ಗ್ಯಾಪ್ನ ಕ್ರಿಯೇಟ್ ಮಾಡಿ. ಸೊ ಓಕೆ, ಇಲ್ಲಿ ಏನೋ ಫ್ರೀ ಫಾರ್ ಇಟ್ಸ್ ಮೂಮೆಂಟ್. ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಏನೋ ಲೈಕ್ ಈಗ ಫಸ್ಟ್ ಇಯರಲ್ಲಿ ಓದಿರ್ತೀರ, ಯಾವುದೋ ಒಂದು ಕಾಪರ್ ರಾಡ್ ಆಗಿರ್ಬೋದು ಅಥವಾ ಸ್ಟೀಲ್ ರಾಡು ಏನೋ ಟೆಂಪ್ರೇಚರ್ ರೈಸ್ ಆಗುತ್ತೆ, ಬೋತ್ ಎಂಡ್ಸ್ ರಿಸ್ಟ್ರೈನ್ ಆಗಿಲ್ಲ ಅಂದರೆ ಅದ್ರ ಮೇಲೆ ಏನು ಸ್ಟ್ರೆಸಸ್ ಬರುತ್ತೆ, ಅಥವಾ ಒನ್ ಎಂಡ್ ರಿಸ್ಟ್ರೈನ್ ಆಗಿದ್ರೆ ಏನು, ಅಥವಾ ಅದ್ರ ಫ್ರೀ ಮೂಮೆಂಟ್ ಇದ್ರೇನು ಇಲ್ಲದೇ ಇದ್ರೇನು ಅಂತ. ನಾವು ಯಾವಾಗ ಚೇಂಜ್ ಇನ್ ವಾಲ್ಯೂಮ್ನ ನಾವು ರಿಸ್ಟ್ರೈನ್ ಮಾಡ್ತಾ ಹೋಗ್ತೀವೋ ಅವಾಗಷ್ಟೇ ಸ್ಟ್ರೆಸಸ್ಗಳು ಜನ್ರೇಟ್ ಆಗ್ತಾ ಹೋಗೋದು. ವೆನ್ ಇಟ್ ಈಸ್ ಫ್ರೀ ಟು ಎಕ್ಸ್ಪ್ಯಾಂಡ್ ಆರ್ ಫ್ರೀ ಫಾರ್ ಎನಿ ಕೈಂಡ್ ಆಫ್ ವಾಲ್ಯೂಮೆಟ್ರಿಕ್ ಚೇಂಜಸ್ ನಾವು ಪ್ರೊವೈಡ್ ಮಾಡಿರೋ ಒಂದು ಡಿಗ್ರಿ ಆಫ್ ಫ್ರೀಡಮು, ಅಲ್ಲಿ ಸ್ಟ್ರೆಸಸ್ ಜನ್ರೇಟ್ ಆಗೋದಿಲ್ಲ. ಸೊ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ 20 mm ಗ್ಯಾಪ್ನ ಪ್ರೊವೈಡ್ ಮಾಡ್ತೀವಿ ಒಂದು ಸ್ಲ್ಯಾಬ್ ಮತ್ತು ಇನ್ನೊಂದು ಸ್ಲ್ಯಾಬ್ಗಳ ಮಧ್ಯೆ, ಮೇ ಬಿ ಅಟ್ ಎ ಡಿಸ್ಟೆನ್ಸ್ ಆಫ್ 4.5 ಮೀಟರ್ ಅಷ್ಟು. ಆರ್ ಸ್ಪೇಸಿಂಗ್ ಆಫ್ ಎಕ್ಸ್ಪ್ಯಾನ್ಷನ್ ಜಾಯಿಂಟ್ಸ್ ಯೂಶ್ವಲಿ ಬಂದು 12.5 ಮೀಟರಿಂದ 45 ಮೀಟರ್ವರೆಗೆ ಕೊಟ್ಟಿರ್ತೀವಿ. ಆ್ಯಂಡ್ ಅದರ ಸ್ಪೇಸಿಂಗ್ ಬಂದು ಎರಡು ಸ್ಲ್ಯಾಬ್ ಮಧ್ಯೆ 20 mm to 25 mm ಫುಲ್ ಡೆಪ್ತ್ ಬಿಟ್ಟಿರ್ತೀವಿ. ನೀವು ಇಲ್ಲೇ ನೋಡ್ಬೋದು ಏನೋ ಜಾಯಿಂಟ್ ಫಿಲ್ಲಿಂಗ್ ಮೆಟೀರಿಯಲ್ ಅಂತ ಇದೆಯಲ್ಲ. ಸೊ ಎಂಟೈರ್ ಟಾಪ್ ಲೇಯರಿಂದ ಹಿಡಿದು ಬಾಟಮ್ ಲೇಯರ್ವರೆಗೂ ಈ ಜಾಯಿಂಟು ನಿಮಗೆ ಎಕ್ಸ್ಟೆಂಡ್ ಆಗಿರುತ್ತೆ. ಆ್ಯಂಡ್ ಒಂದು ವೆಲ್ ರಾಡ್ನ ಪ್ರೊವೈಡ್ ಮಾಡ್ತೀವಿ, ಸ್ಟೀಲ್ ರಾಡ್ನ. ಆ್ಯಂಡ್ ಎಕ್ಸ್ಪ್ಯಾಂಡ್ ಆದಾಗ ಫಾರ್ ಎಕ್ಸಾಂಪಲ್ ಈಗ ನೀವು ಇಲ್ಲಿ ನೋಡ್ಬೋದು, ಇದನ್ನು ಈ ಕಂಪ್ಲೀಟ್ ಲೆಂತ್ನ ಇದೊಂದು ಸ್ಟೀಲ್ ರಾಡ್ ಅಂದ್ಕೊಂಡ್ರೆ ಇದನ್ನು ಬಾಂಡ್ ಆಗಿರ್ತದೆ ಈ ಕಾಂಕ್ರೀಟ್ ಮೆಟೀರಿಯಲ್ ಜೊತೆ. ಅದೇ ನಿಮಗೆ ಈ ಕಡೆ ಇನ್ನೊಂದು ಏನು ಸ್ಲ್ಯಾಬ್ ಇದೆ ಅದರೊಳಗೆ ನಿಮಗೆ ಲ್ಯೂಬ್ರಿಕೇಟ್ ಮಾಡಿರ್ತೀವಿ, ಥಿನ್ ಕೋಟಿಂಗ್ ಆಫ್ ಬಿಟ್ವೀನ್ ಟು ಪ್ರಿವೆಂಟ್ ಬಾಂಡ್. ಸೊ ಈ ಕಾಂಕ್ರೀಟ್ ಲೇಯರ್ ಮತ್ತು ಈ ಬಾಂಡ್ ಲೇಯರ್ ಎರಡು ಈ ಯಾವುದು ಡ್ವೆಲ್ ಬಾರ್ ಎರಡು ಬಾಂಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಬಿಟ್ವೀನ್ ಅಪ್ಲೈ ಮಾಡ್ತೀವಿ. ಆ್ಯಂಡ್ ಎಂಡಲ್ಲಿ ಇದು ಮೂವ್ ಆಗುತ್ತಲ್ಲ, ಸೊ 25 mm ಅಂತ ಏನು ಹೇಳಿದೆ ಇದೆ, ಸೊ ಆ ಗ್ಯಾಪ್ನ ಇಲ್ಲಿ ಪ್ರೊವೈಡ್ ಮಾಡ್ತೀವಿ 2.5 cm 25 mm.
ಸೊ ಇದನ್ನ 7.5 ಸೆಂಟಿಮೀಟರ್ ಅಷ್ಟು ಕ್ಯಾಪ್ನಲ್ಲಿ ಪ್ರೊವೈಡ್ ಮಾಡಿದ್ವಿ ಕ್ಯಾಪಲ್ಲಿ. ಆ್ಯಂಡ್ ಎಂಡ್ಗೆ ನಾವು ಕಾಟನ್ನ ಫಿಲ್ ಮಾಡ್ತಿದ್ವಿ ಸೊ ದಟ್ ಈ ಸ್ಲ್ಯಾಬ್ ಮೂವ್ ಆದಾಗ ಅಲಾಂಗ್ ವಿತ್ ದಿಸ್ ಈ ರಾಡನ್ನು ಮೂವ್ ಮಾಡಿದ್ರೆ ಸೊ ಈ ಫೈನಲ್ ಇಲ್ಲೆಲ್ಲ ನಿಮಗೆ ಸ್ಟ್ರೆಸ್ ಕಾನ್ಸಂಟ್ರೇಷನ್ ಜನರೇಟ್ ಆಗ್ಬೋದು. ಇದನ್ನು ನಾವು ಪ್ರೊವೈಡ್ ಮಾಡಲಿಲ್ಲ ಅಂದರೆ ಯಾವುದೋ ಇವುಗಳನ್ನ ಇಲ್ಲಿ ಅಥವಾ ಮೂಮೆಂಟ್ಗೆ ಪ್ರಾವಿಷನ್ ಮಾಡಲಿಲ್ಲ ಏನಾಗುತ್ತೆ ಆ ಎಂಡಲ್ಲಿರೋ ಸ್ಲ್ಯಾಬ್ ಮೇಲೆ ಇದು ಸ್ಟ್ರೆಸ್ನ ಜನರೇಟ್ ಮಾಡ್ತಾ ಹೋಗುತ್ತೆ. ಅಗೇನ್ ಇದೆಲ್ಲ ಮುಗಿದ ಮೇಲೆ ನಿಮಗೆ ಟಾಪ್ ಲೇಯರ್ನ ಸೀಲರ್ ಏನು ಜಾಯಿಂಟ್ ಸೀಲಿಂಗ್ ಕಾಂಪೋನೆಂಟ್ಸ್ ಯೂಸ್ ಮಾಡಿ ಸೀಲ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಫಿಲ್ಲರ್ ಬೋರ್ಡ್ನ ಯೂಸ್ ಮಾಡಿರ್ತೀವಿ ಎರಡು ಸ್ಲ್ಯಾಬ್ಗಳ ಮಧ್ಯೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಥಿಕ್ನೆಸ್ ಆಫ್ ದ ಸ್ಲ್ಯಾಬ್ ಟಿ ಅಂತ ತಗೊಂಡು ನಾವು ಯೂಶಲಿ ದ 12 rods or steel bars are provided at T/2 length. So minimum length joint ಇದ್ರದ್ದು ಅದು ಇಲ್ಲಿ ಬಾಂಡೆಡ್ ಲೆಂತ್ 22 ಸೆಂಟಿಮೀಟರ್ ಅಷ್ಟು ಪ್ರೊವೈಡ್ ಮಾಡ್ತೀವಿ. ಇದು ನಿಮಗೆ ಲಾಂಜಿಟ್ಯೂಡಿನಲ್ ಜಾಯಿಂಟ್ಸ್ಗಳ ಬಗ್ಗೆ ಒಂದು ಸಣ್ಣ ಎಕ್ಸಾಂಪಲ್ ಸರಿ ಇನ್ನೂ ಎಕ್ಸ್ಪ್ಲನೇಷನ್. ಆ್ಯಂಡ್ ಲಾಂಜಿಟ್ಯೂಡಿನಲ್ ಜಾಯಿಂಟ್ಗಳನ್ನ ಬಂದು ನಿಮಗೆ ಏನೋ ದೇರ್ ಆರ್ ವೇಸ್ ಎಲ್ಲ ಕಡೆಗೂ ನಮಗೆ ಇನ್ನೊಂದು ಇದ್ರ ಜೊತೆಗೆ ಏನು ಅಂದರೆ ಎಲ್ಲ ಜಾಯಿಂಟಲ್ಲೂ ನೀವು ಸ್ಟೀಲ್ ರಾಡ್ಸ್ನ ಪ್ರೊವೈಡ್ ಮಾಡೋ ಅವಶ್ಯಕತೆ ಇರಲ್ಲ. ಕೆಲವು ಕಡೆ ಜಾಸ್ತಿ ಸ್ಟ್ರೆಸ್ಸಸ್ ಬರ್ತಾ ಇರಲ್ಲ, ನೀವು ಸಣ್ಣ ಗ್ಯಾಪ್ ಪ್ರೊವೈಡ್ ಮಾಡಿದ್ರೆ ಸಾಕಿರುತ್ತೆ ಅಥವಾ ಹೆವಿ ಲೋಡ್ ಇರಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾವು 12 ರಾಡ್ಸ್ಗಳನ್ನ ಪ್ರೊವೈಡ್ ಮಾಡೋದೇ ಒಂದು ಸ್ಲ್ಯಾಬಿಂದ ಇನ್ನೊಂದು ಸ್ಲ್ಯಾಬ್ಗೆ ನಿಮಗೆ ಏನೋ ಲೋಡ್ ಟ್ರಾನ್ಸ್ಫರ್ ಗ್ಯಾಡ್ಜೆಟ್ಸ್ ಅಂತ ಕರಿತೀವಿ ಇದನ್ನು. ಫಾರ್ ಎಕ್ಸಾಂಪಲ್ ಹೈಯರ್ ಲೋಡ್ ಬರ್ತಾ ಇದೆ ಅಂದರೆ ಈಗ ಯಾವುದೋ ಒಂದು ಈ ಕಾಂಕ್ರೀಟ್ ಲೇಯರ್ ಮೇಲೆ ನಿಮಗೆ ಜಾಸ್ತಿ ಲೋಡ್ ಬರ್ತಾ ಇಲ್ಲ ಅಂದಾಗ ಏನಾಗುತ್ತೆ, ವೀಲ್ ಲೋಡು ಈ ಸ್ಲ್ಯಾಬಿಂದ ಈ ಸ್ಲ್ಯಾಬ್ ಮೂವ್ ಆದಾಗ ನಿಮ್ಗೆ ಏನೂ ಡಿಫ್ರೆನ್ಸ್ ಆಗಲ್ಲ. ಅದೇ ನಿಮಗೆ ಏನಾದರೂ ಏನೋ ಹೆವಿ ಟನ್ನೇಜ್ ಬರ್ತಾ ಇರೋ ಲೋಡ್ ಬರ್ತಾ ಇರೋಂಥ ಜಾಗದಲ್ಲಿ ನಿಮ್ಗೇನಾದರೂ 12 ರಾಡ್ಸ್ಗಳನ್ನ ನಾವು ಅಥವಾ ಟೈ ಬಾರ್ಸ್ಗಳನ್ನ ಪ್ರೊವೈಡ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ವೀಲ್ ಲೋಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆದಾಗ ಅದು ಸ್ಟ್ರಿಂಕ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ನಾವು ಟೈಪಿಂಗ್ನ ಇಲ್ಲಿ ಜಾಯಿನ್ ಮಾಡಿರೋದ್ರಿಂದ ವೀಲ್ ಲೋಡು ಈ ಸ್ಲ್ಯಾಬ್ ಮೇಲೆ ಇದ್ರು ಅದು ಮೂವ್ ಆಗೋಕ್ಕೆ ಅಥವಾ ಡೌನ್ವರ್ಡ್ ಮೂವ್ಮೆಂಟ್ಸ್ನ ಈ ಟೈ ಬಾರು ಅಲೋ ಮಾಡೋದಿಲ್ಲ. ಆ್ಯಂಡ್ ಲೋಡ್ನ ಇದರಿಂದ ಈ ಸ್ಲ್ಯಾಬ್ಗೆ ಏನು ವೀಲ್ ಲೋಡು ಅದಕ್ಕೆ ಬರೋಕ್ಕೂ ಮುಂಚೆನೇ ಇದನ್ನೇ ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ ಸೊ ದಟ್ ನಿಮಗೆ ಕಂಟಿನ್ಯೂಟಿ ಇರುತ್ತೆ. ನಿಮಗೆ ಇನ್ನೂ ಸಿಂಪಲಾಗಿ ಹೇಳ್ಬೇಕಂದ್ರೆ ಟೈ ಬಾರ್ ಯಾವ ಥರ ಆ್ಯಕ್ಟ್ ಮಾಡುತ್ತೆ ಅಂದರೆ ಈ ರೈಲ್ವೇಸಲ್ಲಿ ಫಿಶ್ ಪ್ಲೇಟ್ಸ್ ಅಂತ ಹೇಳ್ತೀವಿ ಗೊತ್ತಾ, 2 ರೈಲ್ ಇವುಗಳನ್ನ ಕಂಬಿಗಳನ್ನ ಜಾಯಿನ್ ಮಾಡೋಕ್ಕೆ ಫಿಶ್ ಪ್ಲೇಟ್ಸ್ನ ಕೊಟ್ಟಿರ್ತೀವಿ. ಅದು ಮತ್ತು ಗ್ಯಾಪ್ ಏನೋ ಬಿಡದೆ ಇದ್ದಂಗೆ ಒಂದು ಸ್ವಲ್ಪ ಎಕ್ಸ್ಪೆನ್ಷನ್ ಎಣ್ಣೆ ಕೊಟ್ಬಿಟ್ಟಿರ್ತೀವಿ. ಏನಕ್ಕೆ ಅಂತಂದರೆ ಇಲ್ಲಾಂದರೆ ಎಡ್ಜಿಂದ ಎಡ್ಜಿಗೆ ಜಂಪ್ ಆಗಿ ಇದು ಬೆಂಡ್ ಆಗುತ್ತೆ ಅನ್ನೋ ಕಾರಣಕ್ಕೆ, ಅಂದರೆ ಜಾಯಿಂಟ್ಸ್ ಬ್ರೇಕೇಜ್ ಆಗುತ್ತೆ ಅಂತ. ಇದು ಅದೇ ಥರ ಏನು ಎಲ್ಲಿ ನಮಗೆ ನೆಸೆಸಿಟಿ ಇರೋದಿಲ್ವೋ ಅಲ್ಲಿ ಪ್ಲೇನ್ ಬಡ್ ಜಾಯಿಂಟ್ಸ್ಗಳನ್ನ ಕೊಡ್ತಾ ಹೋಗ್ತೀವಿ. ಎಲ್ಲಿ ನಮಗೆ ಏನೋ ನೆಸೆಸಿಟಿ ಇದೆ ಅಥವಾ ಏನು ಟೈಪಿಂಗ್ಗಳ ನೆಸೆಸಿಟಿ ಇದೆ ಅಥವಾ ಲೋಡ್ ಟ್ರಾನ್ಸ್ಫರ್ ತುಂಬ ಹೆವಿ ಬರ್ತಾ ಇದೆ ಅನ್ನೋ ಕಡೆಗೆ ಈ ಥರ ಟೈಪ್ ಅನ್ನು ಯೂಸ್ ಮಾಡಿ ಲೋಡ್ ಟ್ರಾನ್ಸ್ಫರ್ ಮಾಡ್ತೀವಿ. ಆ್ಯಂಡ್ ಅದೊಂದೇ ಬಡ್ ಜಾಯಿಂಟ್ ಒಂದೇ ಅಲ್ಲ, ಇದು ಟನ್ ಅಂಡ್ ಗ್ರೂ ಟೈಪ್ ಲಾಂಗಿಟ್ಯೂಡಿನಲ್ ಜಾಯಿಂಟ್ಸ್ ಅಂತ ಕೂಡ ಮಾಡ್ತೀವಿ. ಏನು ಮಾಡ್ತೀವಿ ಅಂದರೆ T/2 ಡೆಪ್ತಲ್ಲಿ ನಿಮಗೆ ಸೆಂಟರಲ್ಲಿ ಟೈ ಬಾರ್ನ ಕೊಡ್ತೀವಿ. ಆ್ಯಂಡ್ ಸೊ ದಟ್ ನಿಮಗೆ ಕಪ್ ಅಂಡ್ ಬೋನ್ ಅರೇಂಜ್ಮೆಂಟ್ ಓದಿದ್ದೀರಲ್ವಾ ಆ ಥರ, ಸೊ ದಟ್ ನಿಮಗೆ ಲ್ಯಾಟ್ರಲ್ ಮೂವ್ಮೆಂಟ್ ಇರಬಾರ್ದು ಅಥವಾ ಏನೋ ಮೂವ್ ಆದ್ರೂ ಈ ಪಾಯಿಂಟ್ಗೆ ಅದು ಲಾಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಪ್ಲೈನ್ ಬಡ್ ಜಾಯಿಂಟ್ ಇದ್ದಾಗ ಏನಾಗುತ್ತೆ, ಅಪ್ಪಿತಪ್ಪಿ ಸಬ್ಗ್ರೇಡ್ ಫೇಲ್ಯೂರ್ ಅಂದರೆ ನಿಮಗೆ ಇದು ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂದರೆ ಇಲ್ಲೇ ಇದನ್ನು ನಿಮಗೆ ತಡ್ಕೊಡುತ್ತೆ ಇದು. ಸೊ ಅಪ್ವರ್ಡ್ ಮೂವ್ಮೆಂಟ್ನ ಬಿಡೋದಿಲ್ಲ ಅಥವಾ ಇನ್ನೊಂದು ಇದು ಏನಾದ್ರು ಡೌನ್ವರ್ಡ್ ಮೂವ್ಮೆಂಟ್ ಆಗೋ ಚಾನ್ಸಸ್ ಇದೆ ಅಂದರೆ ಇದು ಅದನ್ನು ಡಿಸ್ಟೈನ್ ಮಾಡ್ತಾ ಹೋಗುತ್ತೆ. ಸೊ ಬಡ್ ಜಾಯಿಂಟ್, ಲ್ಯಾಪ್ ಜಾಯಿಂಟ್ ಇದನ್ನೆಲ್ಲ ಫಸ್ಟ್ ಇಯರ್ ಇದರಲ್ಲಿ ಓದಿರ್ತೀರ ಮೆಕ್ಯಾನಿಕಲ್ ಲ್ಯಾಬೊರೇಟರಿಲಿ. ಸೊ ಇದು ಬಂದು ನಿಮಗೆ ಲಾಂಜಿಟ್ಯೂಡಿನಲ್ ಜಾಯಿಂಟ್. ಸೊ ನಿಮ್ಗೆ ಏನೇನು ರ್ಯಾಪಿಂಗ್ ಜಾಯಿಂಟ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಜಾಯಿಂಟ್ ಆಗಿರ್ಬೋದು, ಕಾಂಟ್ರಾಕ್ಷನ್ ಜಾಯಿಂಟ್, ಎಕ್ಸ್ಪಾನ್ಷನ್ ಜಾಯಿಂಟ್ ಎಲ್ಲ ಬಂದು ನಿಮಗೆ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ದಿ ಸೆಂಟರ್ ಲೈನ್ ಆಫ್ ದಿ ಪೇಮೆಂಟ್. ಸೊ ನೆಕ್ಸ್ಟ್ ಒನ್ ಈಸ್ wrapping joint, contraction joint, ಇವುಗಳೆಲ್ಲ ದಿ ಅದರ್ kinds of joint. So wrapping next let us look into the expansion joints ಬಗ್ಗೆ ಡಿಸ್ಕಸ್ ಮಾಡೋದು ಅಂತ ಹೇಳ್ತೀನಿ. ಆ್ಯಂಡ್ ಕಂಟ್ರಾಕ್ಷನ್ ಜಾಯಿಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಕಂಟ್ರಾಕ್ಷನ್ ಜಾಯಿಂಟ್ ಅಲ್ಲೂ ಕೂಡ ಏನು ಮಾಡ್ತೀವಿ ಅಂದರೆ ನಾವು ಲೈಕ್ ನಿಮಗೆ ಮೆಟೀರಿಯಲ್ ಗೊತ್ತಿರ್ಬೋದು, ನಿಮಗೇನು ಕಾಂಕ್ರೀಟ್ ಹಿಂಗೆ ಇಟ್ ಈಸ್ ಫ್ರೀ ಟು ಎಕ್ಸ್ಪ್ಯಾಂಡ್, ಇಟ್ ಈಸ್ ಆಲ್ಸೋ ಫ್ರೀ ಟು ಕಂಟ್ರಾಕ್ಟ್. ನಿಮಗೆ ಆಲ್ಟರ್ನೇಟಿವ್ ಏನೋ ವೀಕರ್ ಸೆಕ್ಷನ್ಗಳಲ್ಲಿ ಟೆಂಪ್ರೇಚರ್ ಚೇಂಜಸ್ಗಳಿಂದಾಗಿ ಕಾಂಟ್ರಾಕ್ಷನ್ ಮತ್ತು ಎಕ್ಸ್ಪಾನ್ಷನ್ ಆಗ್ತಾ ಹೋಗುತ್ತೆ. ಅಂಥ ಟೈಮಲ್ಲಿ ನಿಮಗೆ ಸ್ಲ್ಯಾಬ್ ಏನೋ ಕ್ರಂಬಲ್ ಆಗೋ ಚಾನ್ಸಸ್ ಇರುತ್ತೆ, ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ ನಾವೇನು ಮಾಡ್ತೀವಿ ಅಂದರೆ ಪರ್ಟಿಕ್ಯುಲರ್ ವೀಕ್ ಝೋನ್ಗಳನ್ನ ಐಡೆಂಟಿಫೈ ಮಾಡಿ ಅಟ್ ಎ ಸ್ಪೇಸಿಂಗ್ ಆಫ್ 4 or 5 ಮೀಟರ್
T/3 ಡೆಪ್ತ್ಗೆ ಒಂದು ಕಾಂಕ್ರೀಟ್ ಕಟಿಂಗ್ ಮಿಷಿನಲ್ಲಿ ಒಂದು ಗ್ರೂವ್ನ ನಾವು ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ದೆನ್ ಅದನ್ನು ನಾವು ಸೀಲ್ ಮಾಡ್ತಾ ಹೋಗ್ತೀವಿ, ಸೊ ದಟ್ ಏನೋ ಬೇರೆ ಏನೋ ಎಂಟ್ರಿ ಆಗಬಾರ್ದು ಅಂತ. ಆ್ಯಂಡ್ ಕಂಟ್ರಾಕ್ಷನ್ ಜಾಯಿಂಟ್ ನಿಮಗೆ ನಾವು ಇದನ್ನು ಪ್ರೊವೈಡ್ ಮಾಡೋದು ಏನಕ್ಕೆ ಗ್ರೂವ್ ಮಾಡ್ತೀವಿ ಇದೆಲ್ಲ ಅಂತಂದರೆ, ಇದಕ್ಕೆ ಇನ್ನೊಂದು ಸಿಂಪಲ್ ಕೋರಿಲೇಷನ್ ಬಂದು ನೀವು BMT ಲ್ಯಾಬಲ್ಲಿ ಚಾರ್ಪಿ ಟೆಸ್ಟ್ ಮತ್ತು ಐಸಾರ್ಟ್ ಟೆಸ್ಟ್ ಅಂತ ಮಾಡಿರ್ತೀರ. ಅಲ್ಲಿ ಒಂದು ಏನು ಸ್ಟೀಲ್ ಬಾರಲ್ಲಿ ಸೆಂಟರ್ಗೆ ನೀವು ವಿ ನಾಚ್ ಮತ್ತು ಏನೋ ಯು ನಾಚ್ಗಳನ್ನ ಪ್ರೊವೈಡ್ ಮಾಡಿರ್ತೀರ. ಆಮೇಲೆ ಒಂದು ಕಡೆ ಒಂದು ಎಕ್ಸ್ಟ್ರೀಮೆಂಟ್ಗೆ ಲೋಡ್ ಅಪ್ಲೈ ಮಾಡ್ತೀರ. ನೀವು ಎಲ್ಲೇ ಲೋಡ್ ಅಪ್ಲೈ ಮಾಡೋದು ಕಟ್ ಆಗೋದು ಆ ಸೆಂಟ್ರಲ್ಲಿ ನೀವು ಗ್ರೂವ್ ಎಲ್ಲಿ ಹೊಡೆದಿರ್ತೀರ ಅಲ್ಲೇ ಕಟ್ ಆಗುತ್ತೆ. ಸೊ ಇದರ ಇಂಪ್ಲಿಕೇಶನ್ ಏನು ಅಂದರೆ, ನಾವೇ ಪ್ರೊವೈಡ್ ಮಾಡೋದು ನಿಮಗೆ ಒಂದು ಇದು ಗೊತ್ತಲ್ಲ ಕಾನ್ಸೆಪ್ಟು, ಯಾವುದೇ ಒಂದು ಪರ್ಟಿಕ್ಯುಲರ್ ಮೆಟೀರಿಯಲ್ ಮೇಲೆ ಲೋಡ್ ಅಪ್ಲೈ ಆದಾಗ ಎಲ್ಲಿ ಕ್ರಾಸ್ ಸೆಕ್ಷನ್ ಏರಿಯಾ ಕಡಿಮೆ ಇರುತ್ತೆ ಆ ಮೆಟೀರಿಯಲ್ದು, ಅದೇ ನೇರಕ್ಕೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಸೊ ಫೇಲ್ಯೂರ್ ಇಲ್ಲ ಅಕ್ಕರಿಂಗ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಎಲ್ಲೆಲ್ಲ ಇರ್ರೆಗ್ಯುಲರ್ ಆಗಿ ಕಾಂಟ್ರಾಕ್ಟ್ ಆಗಿ ಏನೋ ಕ್ರ್ಯಾಕ್ ಆಗಿರ್ಬೋದು, ಇದೇ ನೇರಕ್ಕೆ ಏನೋ ಕ್ರ್ಯಾಕ್ ಆಗಲಿ ಅನ್ನೋ ಕಾರಣಕ್ಕೆ ನಾವು ಕಂಟ್ರಾಕ್ಷನ್ ಜಾಯಿಂಟ್ನ ಪ್ರೊವೈಡ್ ಮಾಡಿರ್ತೀವಿ. ಆ್ಯಂಡ್ ಕಂಟ್ರಾಕ್ಷನ್ ಜಾಯಿಂಟಲ್ಲಿ ಎರಡು ಥರ ಇರುತ್ತೆ. ದಿಸ್ ಇಸ್ ದ ಟಿಪಿಕಲ್ ಕಂಟ್ರಾಕ್ಷನ್ ಜಾಯಿಂಟ್, ಅನದರ್ ಒನ್ ಇಸ್ ದ ಡಮ್ಮಿ ಒನ್. ಇದರಲ್ಲಿ ಏನು ಅಂದರೆ ಕ್ರ್ಯಾಕ್ ಬಂದ್ರೂ ಇವೆರಡು ಸಪ್ರೇಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಿಮಗೆ ಏನೋ ಒಂದು ಟೈಪ್ ಆರ್ನ ಕೊಟ್ಟಿರ್ತೀವಿ. ಇದು ಸೇಮ್ ಹಂಗೆ ಬಾಂಡೆಡ್ ಲಿಂಕ್ ಮತ್ತು ಲ್ಯೂಬ್ರಿಕೇಟೆಡ್ ಲಿಂಕ್. ಒಂದು ಕಡೆ ಫಿಕ್ಸ್ ಆಗಿರುತ್ತೆ, ಇನ್ನೊಂದು ಕಡೆ ವಿಲ್ ಬಿ ಫ್ರೀ ಟು ಮೂವ್. ಇದು ಕಂಟ್ರಾಕ್ಷನ್ ಜಾಯಿಂಟಲ್ಲಿ ಇನ್ನೊಂದು ಬಂದು ಡಮ್ಮಿ ಕಂಟ್ರಾಕ್ಷನ್ ಜಾಯಿಂಟ್ ಅಂತ ಕರಿತೀವಿ. ಸೊ ಇದರಲ್ಲಿ ನಾವು ಯಾವುದೇ ಟೈಪಿಂಗ್ನ ಕೊಟ್ಟಿರಲ್ಲ, ಜಸ್ಟ್ ಏನು ಮಾಡಿರ್ತೀವಿ ಅಂದರೆ T/3 ಡೆಪ್ತ್ಗೆ ನಿಮಗೆ ಕಟ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ 150 mm ಡೆಪ್ತ್ ಇದೆ ಅಂದರೆ 50 mm ಕಟ್ ಮಾಡಿರ್ತೀವಿ. ಇಲ್ಲಿ ಫಿಲ್ಲರ್ ಮೆಟೀರಿಯಲ್ಗಳನ್ನ ಫಿಲ್ ಮಾಡಿರ್ತೀವಿ. ಟಾಪ್ ಲೇಯರಲ್ಲಿ ಬಿಟುಮಿನ್ ಆಗಿರ್ಬೋದು ಅಥವಾ ಬೇರೆ ಸೀಲರ್ ಏನೇ ಅಪಾಕ್ಸಿ ಏಜೆಂಟ್ಸ್ಗಳನ್ನ ಯೂಸ್ ಮಾಡಿ ಅದನ್ನು ಫಿಲ್ ಮಾಡ್ತಾ ಹೋಗ್ತೀವಿ. ಸೊ ದ ನೆಕ್ಸ್ಟ್ ಥಿಂಗ್ ಈಸ್ ರ್ಯಾಪಿಂಗ್ ಜಾಯಿಂಟ್. ರ್ಯಾಪಿಂಗ್ ಜಾಯಿಂಟ್ ಅಂದರೆ ಏನು ಅಂದರೆ ವಾರ್ಪಿಂಗ್ ಜಾಯಿಂಟ್. ವಾರ್ಪಿಂಗ್ ಜಾಯಿಂಟ್ ಅಂದರೆ ಏನು ಅಂದರೆ, ನಿಮಗೆ ಕಾಂಕ್ರೀಟಲ್ಲಿ ಸ್ಟ್ರೆಸ್ ತುಂಬ ಜನರೇಟ್ ಆಗ್ತಾ ಇರುತ್ತೆ ಡ್ಯೂ ಟು ಆ್ಯಂಗ್ಯುಲರ್ ಮೂಮೆಂಟ್ ಆಗಿರ್ಬೋದು ಮತ್ತು ಹೈ ಸ್ಟ್ರೆಸಸ್ ಬರೋದ್ರಿಂದ. ಸೊ ನಾವೇನು ಮಾಡ್ತೀವಿ ಅಂದರೆ, ಎನಿಯೋ ನಮ್ಗೆ ಗೊತ್ತು ಅದು ಎಲ್ಲೋ ಒಂದು ಕಡೆ ಕ್ರ್ಯಾಕ್ ಬಂದೇ ಬರುತ್ತೆ ಅಂತ. ಸೊ ನಾವೇ ಒಂದು ಡಮ್ಮಿ ಜಾಯಿಂಟನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಎಲ್ಲಿ ವಾರ್ಪ್ ಸ್ಟ್ರೆಸಸ್ಗಳು ಬರುತ್ತೋ ಅದು ಈ ನೇರಕ್ಕೆ ರಿಲೀಸ್ ಆಗಲಿ ಅಂತ. ಈಗ ನಾವು ಇಲ್ಲಿ ವೀಕ್ ಝೋನ್ನ ಪ್ರೊವೈಡ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ವಾರ್ಪಿಂಗ್ ಸ್ಟ್ರೆಸಸ್ ಟ್ವಿಸ್ಟಿಂಗ್ ಆ್ಯಂಗ್ಯುಲರ್ ಮೂಮೆಂಟ್ ಬಂದಾಗ ಎಲ್ಲೋ ಒಂದು ಕಡೆ ಕ್ರ್ಯಾಕ್ ಮಾಡಿಸ್ಕೊಡೋ ಚಾನ್ಸಸ್ ಇರುತ್ತೆ. ಸೊ ನಾವೇನೇ ಒಂದು ಡಮ್ಮಿ ಕ್ರ್ಯಾಕ್ನ ಪ್ರೊವೈಡ್ ಮಾಡಿ, ಒಂದು ವೀಕರ್ ಸೆಕ್ಷನ್ನ ಪ್ರೊವೈಡ್ ಮಾಡಿ ಅದೇ ನೇರಕ್ಕೆ ನಾವು ವಾರ್ಪ್ ಆಗಂಗೆ ನೋಡ್ಕೋತೀವಿ, ಅದೇ ನೇರಕ್ಕೆ ನಾವು ಕ್ರ್ಯಾಕ್ ಬರೋಂಗೆ ನೋಡ್ಕೊತಾ ಹೋಗ್ತೀವಿ. ಸೊ ಕೆಲವು ಟೈಮ್ ಏನು ಮಾಡ್ತೀವಿ ಅಂದರೆ, ಅಲ್ಲಿ ಡಮ್ಮಿ ಕಾಂಟ್ರಾಕ್ಷನ್ ಜಾಯಿಂಟ್ಸ್ನ ಪ್ರೊವೈಡ್ ಮಾಡೋ ನೇರಕ್ಕೆ ವಾರ್ಪಿಂಗ್ ಜಾಯಿಂಟ್ ಅದೇನೇ ಒಂದು ಡಮ್ಮಿ ಕಾಂಟ್ರಾಕ್ಷನ್ ಜಾಯಿಂಟ್ ಕೊಟ್ಟರೆ ಅದೇನೇ ವಾರ್ಪಿಂಗ್ ಜಾಯಿಂಟಾಗಿ ಕೂಡ ಹೆಲ್ಪ್ ಮಾಡುತ್ತೆ. ಇಲ್ಲ ಅಂದರೆ ಕೆಲವು ಕಡೆ ನಿಮಗೆ ಬೇಕೇ ಬೇಕು ಅಂದಾಗ ನಾವು ಡಿಸೈನ್ ಮಾಡಿ ಯಾವ ನೇರಕ್ಕೆ ಬೇಕೋ ಆ ನೇರಕ್ಕೆ ಒಂದು ವಾರ್ಪ್ ಜಾಯಿಂಟ್ನ ಕೊಡ್ತಾ ಹೋಗ್ತೀವಿ. ಆ್ಯಂಡ್ ಇನ್ ಸಮ್ ಕೇಸಸ್ ಏನು ನಿಮಗೆ ರೀಇನ್ಫೋರ್ಸ್ಮೆಂಟ್ ಬೇಕಾಗುತ್ತೆ, ಯಾಕೆಂದರೆ ಲೋಡ್ ಟ್ರಾನ್ಸ್ಫರು ಇದಾಗಿರಲಿ ಅನ್ನೋ ಕಾರಣಕ್ಕೆ ಎಫೆಕ್ಟಿವ್ ಆಗಿರಲಿ ಅಂತ. ಇನ್ನು ಕೆಲವು ಪ್ರಾಮಿನೆಂಟ್ ಇದ್ದ ಜಾಗದಲ್ಲಿ ನಿಮಗೆ ರೀಇನ್ಫೋರ್ಸ್ಮೆಂಟ್ ಬೇಕಾಗಿರಲ್ಲ. ಸೊ ಬಿಟ್ಟು ದ ಲಾಸ್ಟ್ ಟೈಮ್ ಈಸ್ ಕನ್ಸ್ಟ್ರಕ್ಷನ್ ಜಾಯಿಂಟ್. ಕನ್ಸ್ಟ್ರಕ್ಷನ್ ಜಾಯಿಂಟ್ ಅಂದರೆ ಏನು ಅಂತಂದರೆ, ನಿಮಗೆ ನಾನು ಅವಾಗ ಹೇಳಿದಂಗೆ ಒಂದು ದಿನ ಕೆಲಸ ನಡೀತಾ ಇದೆ ಅಂದರೆ ಅದು ಇಂಥ ಕಡೆನೇ ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಫಾರ್ ಎಕ್ಸಾಂಪಲ್ ಈಗ ಇದೊಂದು 12 ಮೀಟರ್ ಲೆಂತ್ ಅಂತ ಅನ್ಕೊಳ್ಳೋಣ. ಈಗ 12 ಮೀಟರ್ ಲೆಂತ್ ಅಂತ ಅಂದರೆ ಕಾಂಕ್ರೀಟ್ ಮಾಡ್ಕೊಂಡು ಬರ್ತಾ ಇರ್ತೀರಾ, ಈ ನೇರಿಗೆ ಬರ್ತೀರಾ, ನಿಮಗೆ 6 ಇಂಚ್ ಕಾಂಕ್ರೀಟ್ ಮುಗಿದೋಗುತ್ತೆ. ಸೊ ಆಲ್ರೆಡಿ 6 o'clock ಆಗಿರುತ್ತೆ ಅಥವಾ 8 o'clock ಏನೋ ನಿಮಗೆ ಲೇಬರ್ಸ್ಗಳು ಕೋಆಪ್ರೇಟ್ ಮಾಡ್ತಾ ಇರಲ್ಲ, ಕೆಲಸ ಮಾಡೋಕ್ಕಿಲ್ಲ, ಸರ್ ಇವತ್ತು ಜಾಸ್ತಿ ವರ್ಕ್ಲೋಡ್ ಆಗುತ್ತೆ, ನಾವು ಮಾಡೋಕ್ಕಾಗಲ್ಲ ಅಂತಾರೆ. ಸೊ ಅಂಥ ಟೈಮಲ್ಲಿ ನೀವು ಈಗ ಇಲ್ಲ ಇರ್ರೆಗ್ಯುಲರ್ ಆಗಿಬಿಡೋದು. ಈಗ ಇಲ್ಲಿಂದ ಕಾಂಕ್ರೀಟ್ ಹಾಕೊಂಡು ಮುಂದಿರ್ತೀರ ಅನ್ಕೊಳ್ಳೋಣ, ಇಲ್ಲಿ ನಿಂತೋಗಿರುತ್ತೆ. ಹೆಂಗೋ ಇರ್ರೆಗ್ಯುಲರ್ ಆಗಿಬಿಟ್ರೆ ನಾಳೆ ಬಂದು ನೀವು ಕನ್ಸ್ಟ್ರಕ್ಷನ್ನ ಮುಂದುವರಿಸ್ತೀವಿ ಅಂದಾಗ ಇವುಗಳೆಲ್ಲ ಹಿಂಸೆ ಆಗುತ್ತೆ, ರೀಇನ್ಫೋರ್ಸ್ಮೆಂಟ್ ಆಗಿರ್ಬೋದು ಇನ್ನೊಂದು. ಸೊ ದಟ್ ಕನ್ಸ್ಟ್ರಕ್ಷನ್ ಜಾಯಿಂಟ್ ಅಂದರೆ ನಾವು ನೆಕ್ಸ್ಟ್ ಡೇ ಕನ್ಸ್ಟ್ರಕ್ಷನ್ನ ಏನು ಈಸಿಯಾಗಿ ಬಿಟ್ಕೊಳ್ಳೋಕ್ಕೋಸ್ಕರ ಅಥವಾ ಈಸಿಯಾಗಿ ಶುರು ಮಾಡೋಕ್ಕೋಸ್ಕರ ನಾವು ಈ ಜಾಯಿಂಟ್ಸ್ಗಳನ್ನ ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ಇನ್ ಮೆಜಾರಿಟಿ ಆಫ್ ದ ಕೇಸಸ್ ನಿಮಗೆ ಏನೋ ಕನ್ಸ್ಟ್ರಕ್ಷನ್ ಜಾಯಿಂಟ್ನ ಏನು ಮಾಡ್ತೀವಿ ಅಂದರೆ ಕಾಂಟ್ರಾಕ್ಷನ್ ಜಾಯಿಂಟ್ನಿಗೂ ಅಥವಾ ಎಕ್ಸ್ಪಾನ್ಷನ್ ಜಾಯಿಂಟ್ನಿಗೂ ಪ್ರೊವೈಡ್ ಮಾಡ್ತೀವಿ. ಯಾಕೆ ಅಂದರೆ ನೆಕ್ಸ್ಟ್ ನಮಗೆ ಏನೋ ಕನ್ಸ್ಟ್ರಕ್ಷನ್ ಯೂಸ್ ಆಗಲಿ ಅಂತ. ಸೊ ಯೂಶುವಲಿ ನಾವು ಏನೋ ಕನ್ಸ್ಟ್ರಕ್ಷನ್ ಜಾಯಿಂಟ್ನ ಯಾವ ಥರ ಡಿಸೈನ್ ಮಾಡಿರ್ತೀವಿ ಅಂತಂದರೆ, ಇಟ್ ಶುಡ್ ಕೋಇನ್ಸೈಡ್ ವಿತ್ ದ ಕಾಂಟ್ರಾಕ್ಷನ್ ಜಾಯಿಂಟ್ ಆರ್ ಎನಿ ವಾಟ್ ಇಸ್ ಎಕ್ಸ್ಪಾನ್ಷನ್ ಜಾಯಿಂಟ್. ಅಂದರೆ ನಿಮಗೆ ಇದು ಮುಗಿಯುತ್ತೆ ಅಂತ ಗೊತ್ತಿರುತ್ತೆ ಇವತ್ತು, ಅದಕ್ಕೆ ಇದು ಒಂದು 10% ಆಗುತ್ತೆ ಅಂತ. ಸೊ ನಾವು ಕಾಂಕ್ರೀಟ್ ಪ್ರೊಕ್ಯೂರ್ ಮಾಡಬೇಕಾದ್ರೆ ಈ ಕಾಂಟ್ರಾಕ್ಷನ್ ಜಾಯಿಂಟ್ವರೆಗೆ ಮುಗಿಯೋಕ್ಕೆ ಅಥವಾ ಈ ಕಾಂಟ್ರಾಕ್ಷನ್ ಜಾಯಿಂಟ್ವರೆಗೆ ಮುಗಿಯೋಕ್ಕೆ ಎಷ್ಟು ಮೀಟರ್ ಕೇಬಲ್ ಕಾಂಕ್ರೀಟ್ ಬೇಕೋ ಅದನ್ನು ನೋಡಿ ಅಷ್ಟು ಮಾತ್ರ ಪ್ರೊಕ್ಯೂರ್ ಮಾಡ್ಕೊಂಡಿರ್ತೀವಿ. ಸೊ ದಟ್ ಇಟ್ ವಿಲ್ ದ ವರ್ಕ್ ಎಂಡ್ಸ್ ಅಟ್ ದಿ ಎಂಡ್ ಆಫ್ ದಿ
ಪರ್ಟಿಕ್ಯುಲರ್ ಸ್ಲ್ಯಾಬ್. ನಾಳೆಯಿಂದ ನೀವು ಏನು ರೀಇನ್ಫೋರ್ಸ್ಮೆಂಟ್ ಬಾರ್ಗಳನ್ನ ವೆಲ್ಕ್ರಾಡ್ಗಳನ್ನ ಅಲ್ಲಿ ಫಸ್ಟ್ ಇನ್ಸ್ಟಾಲ್ ಮಾಡ್ಕೊಂಡು ಬಿಟ್ಕೊಂಡಿದ್ರೆ ನೆಕ್ಸ್ಟ್ ಸ್ಲ್ಯಾಬ್ ಕ್ಯಾಸ್ಟಿಂಗಿಗೆ ಬಂದು ಅದನ್ನು ಈಸಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಆ ಥರ. ಸೊ ದಿಸ್ ಕವರ್ಸ್ ದಿ ಟಾಪಿಕ್ಸ್ ಇನ್ ಮಾಡ್ಯೂಲ್ 5. ಈ ಪರ್ಟಿಕ್ಯುಲರ್ ಡಯಾಗ್ರಾಮ್ನ ದಯವಿಟ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಯಾಕೆಂದರೆ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಎಕ್ಸಾಮಲ್ಲಿ ಬ್ರೀಫಾಗಿ ಕೇಳ್ಬೋದು, 10 ಮಾರ್ಕ್ಸ್ ಅಥವಾ 12 ಮಾರ್ಕ್ಸ್ಗೆ ಬರೋಂಥ ಚಾನ್ಸಸ್ ಇದೆ. ಥ್ಯಾಂಕ್ ಯು.